ಇದೇ ನಮ್ಮನೆ, ಬಾ ಒಳಗಡೆ ಹೋಗೋಣ. ಯಾಕೆ ಅಷ್ಟು ನಿಧಾನವಾಗಿ ನಡೀತಿದ್ಯಾ? ಬೇಗ ಬಾ. ನಿಂತ್ಕೊಳ್ಳಿ. ಅಮ್ಮ, ನಾನು ಪ್ರೀತಿಸಿ ಮದುವೆ ಮಾಡ್ಕೊಂಡಿರೋ ಹುಡುಗಿ ಕಾವ್ಯ, ನಿಮ್ಮ ಸೊಸೆ. ನಿಮಗೆ ಹೇಳ್ದೇನೆ ನಾನು ಮದುವೆ ಮಾಡ್ಕೊಂಡಿದ್ದು ತಪ್ಪೆ. ನನ್ನನ್ನು ಕ್ಷಮಿಸಿ. ನೀವು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನನ್ನ ಫ್ರೆಂಡ್ಸ್ ಕಡೆಯಿಂದ ಗೊತ್ತಾಯ್ತು. ಅದಕ್ಕೆ ಬಂದ್ಬಿಟ್ಟೆ. ನಮ್ಮನ್ನು ಒಳಗಡೆ ಸೇರಿಸ್ಕೊಳ್ಳಿ. ಅದು ಹೇಗಾಗತ್ತೆ? ಒಳಗೆ ಬರಕ್ಕೆ ಅನುಮತಿ ಕೊಡಕ್ಕೆ ಹೇಗಾಗತ್ತೆ? ಹೊಸ ಜೋಡಿ ಮನೆಯೊಳಗೆ ಕಾಲಿಡ್ಬೇಕಾದ್ರೆ ಆರತಿ ಮಾಡಬಾರ್ದಾ? ಫ್ರಾಂಕ್ ಮಗನೇ, ಅಮ್ಮ ನಿನ್ನ ಹತ್ರ ಸುಮ್ಮನೆ ಫ್ರಾಂಕ್ ಮಾಡಿದ್ಲು. ಮಕ್ಕಳು ಭಯಪಟ್ರು ಪಾಪ. ನನ್ನ ಹೆಂಡತಿ ಆವಾಗ ಹೀಗೆ ತಮಾಷೆ ಮಾಡ್ತಾ ಇರ್ತಾಳಮ್ಮ. ಫ್ರಾಂಕ್ ಅಂದ್ರೆ, ರೀಲ್ಸ್ ಅಂದ್ರೆ ತುಂಬಾ ಹುಚ್ಚು. ಏನು ಅನ್ಕೋಬೇಡಮ್ಮ. ಸಾರಿಮ್ಮ, ನಾನು ಈಗಲೇ ಆರತಿ ತಗೊಂಡ್ ಬರ್ತೀನಿ ರೀ. ನನಗೆ ಫೋನ್ ಮಾಡಿದ್ರೆ ನಾನೇ ನಿಮ್ಮನ್ನ ಕರ್ಕೊಂಡು ಬರೋದಕ್ಕೆ ಬರ್ತಿದ್ದೆ ಅಲ್ವಾ? ಸರಿ ಬಿಡಿ, ಬಂದಿದ್ದೀರಿ ಅಲ್ವಾ, ಸಂತೋಷ. ಅತ್ತೆ ಮಾವ ಎಂತವ್ರು ಅಂತ ತುಂಬಾ ಭಯ ಪಟ್ಟಿದ್ದೆ. ಗಿರಿಜಾ, ಬೇಗ ಬಾ. ಹೊಸ ಸೊಸೆನ ಹೊಸ್ಲಲ್ಲೇ ಎಷ್ಟೊತ್ತು ಅಂತ ವೇಟ್ ಮಾಡಿಸ್ತೀಯಾ? ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ನನ್ನ ದೃಷ್ಟಿ ಎಲ್ಲರ ಕಣ್ಣು ಹೋಗ್ಲಿ. ಇಬ್ರು ಬಲಗಾಲ್ ಮುಂದೆ ಇಟ್ಟು ಒಳಗಡೆ ಬಂದ್ರಮ್ಮ. ಹಾ, ಬನ್ನಿ. ಕಾವ್ಯ, ಅಪ್ಪ ಅಮ್ಮಂದು ಆಶೀರ್ವಾದ ತಗೊಳ್ಳೋಣ. ಅಮ್ಮ, ಈ ಕಡೆ ಬಾ. ನೂರು ಕಾಲ ಸಂತೋಷವಾಗಿರಿ. ಎದ್ದೇಳಿ. ಹೇಳಮ್ಮ. ಹುಡುಗಿ ಲಕ್ಷಣವಾಗಿದ್ದಾಳೆ ರೀ. ಸಂಸ್ಕಾರವಂತೆ ಕೂಡ ಆಗಿದ್ದಾಳೆ. ವೇದವತಿಯವರ ಮೊಮ್ಮಗಳಲ್ವಾ? ಎಲ್ಲಿ ಒಂದ್ಸರಿ ಅತ್ತೇನ್ ಕರಿಯಮ್ಮ. ಅತ್ತೆ ಮಾವಂತ ಕೂಡ ಒಂದ್ಸರಿ ಕರಿಯಮ್ಮ. ಮಾವ, ಸೊಸೆ ಹತ್ರ ಹೀಗೆ ಕರೆಸ್ಕೋಬೇಕು ಅಂತ ತುಂಬಾ ದಿನಗಳಿಂದ ಕಾಯ್ತಿದ್ವಿ. ಇಷ್ಟು ದಿನಕ್ಕೆ ನೆರವೇರ್ತು. ನಿಮ್ ಜೋಡಿ ತುಂಬಾ ಮುದ್ದಾಗಿದೆ ಕಣೋ. ಥ್ಯಾಂಕ್ ಯು ಅಪ್ಪ. ಮನೆಯವರ ಕೋಪ ತಾಪ ಎಲ್ಲ ಸ್ವಲ್ಪ ದಿನ ಆದ್ರೆ ಸರಿ ಹೋಗುತ್ತೆ. ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಏ ಪವನ್, ದುಡ್ಡಿರೋ ಹುಡುಗಿನ ಮದ್ವೆ ಮಾಡ್ಕೊಂಡಿದೀಯಲ್ವಾ? ನಮ್ಮನ್ನ ಮರ್ತೋಗಿರ್ತೀಯ ಅನ್ಕೊಂಡಿದ್ವಿ ಕಣೋ. ಹೆತ್ತವ್ರನ್ನ ಹೇಗ್ ಮರೆಯಕ್ಕಾಗತ್ತೆ ಅಪ್ಪ? ಪಾಪ ಕಾವ್ಯ ಉಟ್ಟು ಬಟ್ಟೆಯಲ್ಲೇ ನಿನ್ ಹತ್ರ ಬಂದಿರೋ ಹಾಗಿದ್ದಾಳೆ. ಹೌದಮ್ಮ. ಏನ್ ಪರವಾಗಿಲ್ಲ ಬಿಡು. ಅವಳಿಗೆ ಸಂಬಂಧಿಸಿರೋ ರೇಷ್ಮೆ ಸೀರೆಗಳು ತುಂಬಾನೇ ಇರುತ್ತೆ ಅಲ್ವಾ? ಸಮಯ ನೋಡ್ಕೊಂಡು ಹೋಗಿ ತಂದು ಕೊಡ್ತಾಳೆ ಬಿಡು. ಅಮ್ಮಮ್ಮ ನನ್ನನ್ನ ಮನೆಗೆ ಬರಕ್ಕೆ ಬಿಡಲ್ಲ ಅತ್ತೆ. ಅದ್ ಹೇಗಾಗತ್ತೆ? ಹೆಣ್ಮಕ್ಳು ಅಂದ್ಮೇಲೆ ತವ್ರ ಮನೆಗೆ ಹೋಗಿ ಬರ್ತಾ ಇರಬೇಕು. ಬರ್ಬೇಕಾದ್ರೆ ಏನೋ ಒಂದು ತಗೊಂಡ್ ಬರ್ತಾಳೆ. ಇಲ್ಲದವರಾದ್ರೆ ಪ್ರಾಬ್ಲಮ್ ಆದ್ರೆ ನಿಮ್ ಮನೆಯವರು ಶ್ರೀಮಂತರಲ್ವಮ್ಮ? ಹತ್ತೂರಿನ ದೇವತೆ ಮೊಮ್ಮಗಳು. ನಮ್ಮಂತ ಮಿಡಲ್ ಕ್ಲಾಸ್ ಮನೇಲಿ ಹೊಂದ್ಕೋತಾಳ? ಇರೋ ಒಬ್ಳೆ ಮೊಮ್ಮಗಳಿಗೆ ನಾಳೆ ದಿನ ವರದಕ್ಷಿಣೆ ಅಂತ ಒಂದು ಬಂಗ್ಲೆ ಕೊಡದೆ ಇರ್ತಾರ ಏನು? ಕೊಡ್ಲಿಲ್ಲ ಅಂದ್ರೆ ವೇದವತಿಯವ್ರ ಮರ್ಯಾದೆ ಹೋಗಲ್ವಾ? ಕಾರಲ್ಲಿ ಓಡಾಡಿರೋ ಹುಡುಗಿ ನಮ್ಮ ಮಗನ್ ಬೈಕ್ ಮೇಲೆ ರೆಗ್ಯುಲರ್ ಆಗಿ ಓಡಾಡೋಕೆ ಆಗುತ್ತೋ ಇಲ್ವೋ? ಏನ್ರಿ, ನಮ್ ದೂರದ ಸಂಬಂಧಿ ಬ್ರಹ್ಮ ಅವರಿದಾರಲ್ಲ, ಅವ್ರ ಮಗಳನ್ ಮದ್ವೆ ಆಗಿದ್ರೆ 50 ತೊಲೆ ಬಂಗಾರ, 50 ಲಕ್ಷ ವರದಕ್ಷಿಣೆ, 25 ಲಕ್ಷದ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು. ನೆನ್ಪಿದ್ಯಾ ನಿಮ್ಗೆ? ನೆನ್ಪಿದೆ ಗಿರಿಜಾ. ಬಂಗಾರ 50 ತೊಲೆ ಅಲ್ಲ ಅನ್ಸತ್ತೆ, 100 ತೊಲೆ ಅಂದಾಗ ನೆನಪು. ಯಾಕಂದ್ರೆ ನಮ್ಮ ಮಗನಿಗೂ ಕೂಡ ಒಡವೆ ಹಾಕ್ತೀನಿ ಅಂದಿದ್ರು. ವೇದವತಿಯವ್ರಿಗೆ ಹೋಲ್ಸ್ಕೊಂಡ್ರೆ ಬ್ರಹ್ಮ ಅವ್ರ ಸಂಬಂಧ ಏನು ಅಂತ. ವೇದವತಿಯವ್ರ ಮನ್ಸು ಸರಿ ಹೋದ್ಮೇಲೆ ಕೊಡ್ದೇನೆ ಇರಲ್ಲ ಬಿಡ್ರಿ. ನಮ್ ಸೊಸೆ ಮುದ್ದು ತವ್ರ ಮನೆಯಿಂದ ದುಡ್ಡು ತಗೊಂಡ್ ಬಂದು
AC, ಕಾರು ಎಲ್ಲ ತಗೋತಾಳ್ ಬಿಡ್ರಿ. ಲೇ ಪವನ್, ನೀನ್ ತುಂಬಾ ಅದೃಷ್ಟವಂತ ಕಣೋ. ಹೌದ್ ಕಣೋ, ಸದ್ಯದಲ್ಲೇ ನೀನ್ ಕೋಟ್ಯಾಧೀಶ್ವರ ಆಗ್ತೀಯಾ. ಕಾವ್ಯ, ನೀನು ಒಳಗೆ ಹೋಗಿ ರೆಸ್ಟ್ ತಗೋ. ಅಲ್ಲಿ ನೋಡಮ್ಮ ಕಾವ್ಯ, ಅದೇ ನಿನ್ ರೂಮು, ಹೋಗು. ಬೇಗ ಅಡ್ಗೆ ಮಾಡ್ತೀನಿ, ಎಲ್ರೂ ಸೇರಿ ಊಟ ಮಾಡೋಣ. ಆಮೇಲೆ ಹೇಗೂ ನೀನೇ ಅಡ್ಗೆ ಮಾಡ್ತೀಯ ಅಲ್ವಾ, ನಿನ್ ಕೈ ಅಡ್ಗೆ ನಾವ್ ತಿಂತೀವಿ. ಏಯ್, ಇಷ್ಟು ದಿನಕ್ಕೆ ಬುದ್ಧಿ ಬಂದು ಹೆಂಡ್ತಿನ ಕರ್ಕೊಂಡ್ ಬಂದಿದೀಯ. ನಾವು ಮೂವರು ಒಂದೇ ಮಾತ್ ಮೇಲಿದ್ದು ಅನ್ಕೊಂಡಿದ್ದನ್ನ ಸಾಧಿಸ್ಕೊಳ್ಳೋಣ. ಬಾವಾ, ಲಂಚ್ ಬಾಕ್ಸ್ ರೆಡಿನಾ ಮೇಡಮ್? ಇನ್ನೂ ಮಾಡಿಲ್ಲ, ನಾನು ಆಮೇಲೆ ಕಳಿಸ್ಕೊಡ್ತೀನಿ ಬಾವಾ. ಅವನಿ, ನನ್ನ ಕೋಟ ನನಗೆ ಕೊಟ್ಬಿಡು, ನಾನು ಹೊರಟ್ಬಿಡ್ತೀನಿ. ಇರು ಬಾವಾ. ಏನಾಯ್ತು, ಯಾಕೆ ಹಾಗಿದೀಯಾ? ಅಣ್ಣ ಮತ್ತೆ ವಸಂತ ಅದಕ್ಕೆ ಇಬ್ರು ನನ್ನ ಹತ್ರ ಬಂದು ನಂಗೆ ಇಲ್ಲ ಸಲ್ಲದ ಆಲೋಚನೆನ ಬರೋ ಹಾಗೆ ಮಾಡಿದ್ರು. ಯಾವ್ದ್ರ ಬಗ್ಗೆ? ಕಾವ್ಯ ಬಗ್ಗೆ. ಏನಂತೆ? ಹೊರಗಡೆ ಅವರು ಜಾಸ್ತಿ ಹೇಳ್ಕೊಳ್ಳಿಲ್ಲ, ಆದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಕಾವ್ಯನ ದೊಡ್ಡ ಮನೆ ಸೊಸೆಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ತಮ್ಮ ಮಗಳು ಕಾರ್ ಇರೋ ಮನೆಗೆ, ಕೆಲಸದವ್ರಿರೋ ಮನೆಗೆ ಹೋಗ್ಬೇಕು ಅಂತ ಕನ್ಸ್ಕೊಂಡಿದ್ರು. ಹಾಗೆ ನಡೀದೇ ಇರೋದ್ರಿಂದ ಮಗಳ ಜೀವನಕ್ಕೆ ಏನೋ ಅನ್ಯಾಯ ಆಗೋಗಿದೆ ಅನ್ನೋ ಹಾಗೆ ತುಂಬಾ ಬೇಜಾರು ಮಾಡ್ಕೊಂಡ್ರು. ಮನ್ಸಿಗೆ ಇಷ್ಟ ಆದವ್ರನ್ನ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿರೋ ಆನಂದ ಹೆಣ್ಮಕ್ಳಿಗೆ ಮತ್ಯಾವುದ್ರಲ್ಲೂ ಇರಲ್ಲ ಅಂತ ಅವ್ರಿಗೇನ್ ಗೊತ್ತು? ಇಷ್ಟಪಟ್ಟವನ್ ಜೊತೆ ಒಟ್ಟಿಗೆ ಬದುಕ್ತಿರೋದಕ್ಕೆ ಕಾರು, ಕೆಲಸದವರು, ಆಸ್ತಿ ಪಾಸ್ತಿ ಯಾವುದು ಕಾಣಿಸಲ್ಲ ಅಂತ ಅಕ್ಕ ಭವನಿಗೆ ಗೊತ್ತಿಲ್ಲ. ನಾವು ಮಕ್ಕಳ ಸ್ಥಾನದಲ್ಲಿದ್ದು ಯೋಚನೆ ಮಾಡ್ತಿದೀವಿ, ಅವರು ತಂದೆ ತಾಯಿ ಸ್ಥಾನದಲ್ಲಿದ್ದು ಯೋಚನೆ ಮಾಡ್ತಿದ್ದಾರೆ. ನಮ್ಮ ಅಭಿಪ್ರಾಯಗಳಿಗೆ, ಅವ್ರ ಅಭಿಪ್ರಾಯಗಳಿಗೆ, ನಮ್ಮ ನಿರ್ಧಾರ ಮತ್ತೆ ಅವ್ರ ನಿರ್ಧಾರಗಳ ಮಧ್ಯ ತುಂಬಾ ವ್ಯತ್ಯಾಸ ಇರತ್ತೆ ಬಾವಾ. ನಾವ್ ಒಳ್ಳೇದೇ ಮಾಡಿದ್ದೇವೆ ಹೊರತು ಕಾವಿಗೆ ಕೆಟ್ಟದ್ ಮಾಡಿಲ್ಲ ಅವನಿ. ಆ ನಂಬಿಕೆ ಅದ್ಕೆ ಅಣ್ಣನ್ಗೆ ಸಂಪೂರ್ಣವಾಗಿ ಬರೋವರೆಗೂ ಟೆನ್ಷನ್ನ ಮಾಡ್ಕೊಂತಾನೆ ಇರ್ತಾರೆ. ಅವರಿಬ್ರು ಹೇಗಿದ್ದಾರೆ ಅಂತ ಒಂದ್ಸಲ ಪವನ್ ಹತ್ರ ಮಾತಾಡು ಬಾವಾ. ಈ ಟೈಮಲ್ಲಿ ಇವನು ಯಾಕೆ ಫೋನ್ ಮಾಡ್ತಿದ್ದಾನೆ? ಕಾವ್ಯನ ನಮ್ಮ ಪೇರೆಂಟ್ಸ್ ಹತ್ರ ಕರ್ಕೊಂಬಂದಿರೋ ವಿಷಯ ಇವನಿಗೇನಾದ್ರು ಗೊತ್ತಾಗೋಯ್ತಾ? ಕಾವ್ಯ ನನಗೂ ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಿಲ್ವಲ್ಲ. ಹೇಳಿ ಸರ್. ಪವನ್ ಆಫೀಸಿಗೆ ಬಂದಿದ್ದಾನಾ? ಬಂದಿಲ್ಲ ಸರ್. ಬರ್ತಿದ್ದ ಹಾಗೆ ನನಗೆ ಫೋನ್ ಮಾಡೋದಕ್ಕೆ ಹೇಳು ಅವನಿಗೆ. ಪವನ್ 10 ದಿವಸದಿಂದ ಕೆಲಸಕ್ಕೆ ಬಂದಿಲ್ಲ ಸರ್. ವಾಟ್? ಹೌದು ಸರ್, ಏನೋ ವರ್ಕ್ ಇದೆ ಅಂತ ಲೀವ್ ಹಾಕಿದ್ದಾರೆ. ಈ ವಿಷಯ ನಿಮ್ಗೆ ಹೇಳ್ತೀನಿ ಅಂದ್ರು, ಹೇಳಿಲ್ವಾ ಸರ್? ಇಲ್ವಲ್ಲ. ಹೌದಾ? ಸರಿ, ನಾನು ಇಡ್ತೀನಿ. ಏನಾಯ್ತು ಬಾವಾ? 10 ಡೇಸಿಂದ ನಾನು ಕೂಡ ಈ ಮಧ್ಯ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ನಿನ್ ಜೊತೆಗಿದ್ದು ಜಾಬ್ ಕೊಡಿಸ್ದೆ. ನಿನ್ ಹತ್ರ ಒಂದ್ ಮಾತಾದ್ರೂ ಹೇಳ್ಬೇಕಿತ್ತಲ್ವಾ? ಕಡೆ ಪಕ್ಷ ಈ ವಿಷಯನ ಕಾವ್ಯ ಆದ್ರೂ ನಮ್ಮ ಹತ್ರ ಹೇಳ್ಬೇಕಲ್ವಾ? ಇಬ್ರು ಏನಾದ್ರೂ ಹನಿಮೂನ್ಗೆ ಪ್ಲಾನ್ ಮಾಡ್ಕೊಂಡಿರ್ತಾರ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಾವ್ ತಕ್ಷಣ ಕಾವ್ಯ ಅವ್ರನ್ನ ಭೇಟಿ ಮಾಡ್ಬೇಕು ಬಾವಾ. ಈಗ್ಲಾ? ಈಗ್ಲೇ. ಅವನಿ, ನಾನು ಆಫೀಸಿಗೆ ಹೋಗ್ಬೇಕು. ನನ್ ಮನ್ಸು ಯಾಕೋ ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇದೆ. ಹೋಗೋಣ ಬಾ ಬಾವಾ. ಅದಲ್ಲ ಬಾ ಬಾವಾ. ನಾನು ನಿನ್ನನ್ನು ಲವ್ ಮಾಡಿದ್ದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟಿದೆ. ನಮ್ ಸೊಸೆ ಮುದ್ದು ತವ್ರ ಮನೆಯಿಂದ ದುಡ್ಡು ತಗೊಂಡ್ ಬಂದು AC, ಕಾರು ಎಲ್ಲ ತಗೋತಾಳ್ ಬಿಡ್ರಿ. ಕಾವ್ಯ, ಕಾವ್ಯ ನಿಂತ್ಕೋ. ಕಾವ್ಯ,
ಏನಾಯ್ತು ನಿಂಗೆ? ನನ್ನನ್ನೇನೋ ಹೊರಗಿನೋಳ್ ಥರ ಅಥವಾ ನೀನೇನೋ ತಪ್ಪು ಮಾಡಿರೋ ಥರ ಹಾಗೆ ಮುಖ ತಿರುಗಿಸ್ಕೊಂಡು ಓಡ್ ಹೋಗ್ತಾ ಇದೆಯಾ? ಸಣ್ಣ ಆಗಿದ್ಯಾ? ಕಪ್ಪಾಗಿದ್ಯಾ? ಏನಾಯ್ತು? ಎಲ್ಲರಿಂದ ದೂರ ಇದೆಯಾ ಅಂತ ಚಿಂತೆ ಶುರುವಾಗಿದ್ಯಾ? ನಾನೇನು ಮಾತಾಡಕ್ಕಾಗಲ್ಲ, ಮನೆಗೆ ಹೋಗ್ಬೇಕು, ಬಿಟ್ಬಿಡು. ಅಯ್ಯೋ ನಿಂತ್ಕೋ. ವೇದವತಿ ಅವರ ಏಕೈಕ ಮೊಮ್ಮಗಳು ನೀನ್ ಹೀಗೆ ರೋಡಲ್ಲಿ ಒಂಟಿಯಾಗಿ ತರಕಾರಿ ಚೀಲ ತಗೊಂಡು ಹೋಗ್ತಿರೋದು ತುಂಬಾ ನೋವಿನ ವಿಷಯ. ಯಾಕೆ ಹಾಗೆ ತಲೆ ತಗ್ಗಿಸ್ಕೊತಿದ್ಯಾ? ಮುಖ ನೋಡಿ ಮಾತಾಡು. ಪವನ್ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನಾ? ಎಲ್ಲಿದ್ದೀರಾ ಇವಾಗ ನೀವು? ನಮ್ಮ ಅತ್ತೆ ಮನೇಲಿ. ಪವನ್ಗೆ ಯಾರು ಇಲ್ಲ ಅಲ್ವಾ? ಇಲ್ಲ ಅಂತ ಹೇಳಿದ್ದ. ಸುಳ್ಳು ಹೇಳಿದ್ನಾ? ಅವನನ್ನ ಕುರುಡಿಯಾಗಿ ನಂಬಿದ ಹುಡುಗಿ ಹತ್ರ ಸುಳ್ಳು ಹೇಳಿದ್ನಾ? ನಿಹಾರಿಕಾ, ತುಂಬ ಭಯ ಆಗ್ತಿದೆ ನಿಹಾರಿಕಾ. ನನ್ನ ಅತ್ತೆ ಮನೆಗೆ ಹೋಗಿರೋ ಸಂತೋಷಕ್ಕಿಂತ ಏನು ನಡೆದೋಗುತ್ತೋ ಅಂತ ತುಂಬ ಭಯ ಆಗ್ತಿದೆ. ಅಷ್ಟಕ್ಕೂ ಏನು ನಡೀತು ಅಂತ ಹೇಳು. ಇನ್ನೇನೂ ಇಲ್ಲ, ನಾನು ಮನೆಗೆ ಹೋಗ್ಬೇಕು, ನೀನು ಹೊರಟೋಗು. ಅಯ್ಯೋ, ಮನ್ಸಲ್ಲಿ ಇಷ್ಟೆಲ್ಲ ದುಃಖ ಇಟ್ಕೊಂಡು ಏನೂ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನೀನು ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ನೋಡು. ಇವಾಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ಏನ್ ಕಾವ್ಯ, ಅತ್ತೆ ಮನೆಗೆ ಬಂದಿರೋ ಸಂತೋಷ ನಿನ್ನಲ್ಲಿ ಕಾಣಿಸ್ತಿಲ್ಲ? ಯಾಕೆ ಹೀಗಿದ್ಯಾ? ದುಡ್ಡು, ಆಸ್ತಿ, ವರದಕ್ಷಿಣೆ ತಗೊಂಡು ಬರ್ದಿರೋ ಸೊಸೆ ಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಕೋಪ ಬಂದಿರೋ ಹಾಗಿದೆ. ನೀನು ದುಡ್ಡಿರೋಳು ಅಲ್ವಾ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗಿರುತ್ತೆ. ಅದು ಕಾಮನ್ ಹ್ಯೂಮನ್ ಸೈಕಾಲಜಿ ಕಾವ್ಯ. ಅಂದರೆ ಅದೇ ಫೀಲಿಂಗ್ ನಿನಗೂ ಇದೆಯಾ? ಹೇಳು ಪವನ್. ಮದುವೆಲಿ ಜನರಲ್ ಆಗಿ ನಡೆಯೋ ಪ್ರೋಸೆಸ್ಸೇ ಅಲ್ವಾ, ಅದ್ರಲ್ಲಿ ತಪ್ಪೇನಿದೆ ಕಾವ್ಯ? ಯಾರು ಆಸೆ ಪಡೆದಿರೋದಲ್ಲ ಅಲ್ವಾ? ನಾನು ನಿಮ್ಮ ಮನೆಗೆ ಬಂದಿದ್ದ ಮೊದಲನೇ ದಿನನೇ ನಿಮ್ಮ ಅಪ್ಪ ಅಮ್ಮ ಅವ್ರ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ರು. ಅಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ಸೊಸೆ ಅಗತ್ಯ ಇಲ್ವಾ? ಏನಾದರೂ ತಗೊಂಡು ಬರಬೇಕು ಅಂತ ಆಸೆ ಪಡ್ತಿದ್ದಾರಾ? ಏನೋ ನೀನ್ ಹೆಂಡತಿ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಿದ್ದಾಳೆ. ಏನೋ ಆಗ್ಲೇ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದೀಯಾ? ನೀವು ಕಂಫರ್ಟ್ ಆಗಿರ್ಬೇಕು ಅಂತಾನೆ ನಾವು ಯೋಚನೆ ಮಾಡ್ತಿದ್ದೀವಿ, ಅದು ಕೂಡ ತಪ್ಪೇನಾ? ಅಷ್ಟು ಪೌರುಷ ಇರೋಳೆ ಆದ್ರೆ ನೀನ್ ತವ್ರ ಮನೆಗೆ ಹೋಗಿ ದುಡ್ಡು ತಗೊಂಡ್ ಬಾ. ಅಷ್ಟೇ ಹೊರತು ನಮ್ಮ ಮಗನ ಮನಸ್ಸನ್ನ ಹಾಳು ಮಾಡಿ ನಮ್ಮ ಮಗನನ್ನ ಮಾತ್ರ ನಮ್ಮಿಂದ ದೂರ ಮಾಡಬೇಡ. ಮೂವರು ಒಂದೇ ಮಾತ್ ಮೇಲೆ ನಿಂತಿದ್ದಾರೆ ಅಂತಾಯ್ತು. ಅಂದ್ರೆ ಪವನ್ ಅನ್ನೋನು ನಿನ್ನನ್ನು ಪ್ರೀತಿಸ್ಲಿಲ್ಲ, ನಿನ್ ದುಡ್ಡನ್ನು ಪ್ರೀತಿಸಿದಾನೆ. ನನ್ನ ಪರಿಸ್ಥಿತಿ ಈಗಲೇ ಹೀಗಿದೆ ಅಂದರೆ ಫ್ಯೂಚರ್ ಎಲ್ಲ ಹೇಗಿರುತ್ತೋ ಅಂತ ಭಯ ಆಗ್ತಿದೆ. ನಾನು ಬಂದು ಮಾತಾಡ್ತೀನಿ, ನಿನ್ನ ಸಂಸಾರನ ಸರಿ ಮಾಡ್ತೀನಿ. ನಿಮ್ಮ ಮನೆಗೆ ಹೋಗೋಣ ನಡಿ. ಬೇಡ ಬಿಡಿ, ಜಗಳ ಆಗತ್ತೆ. ಮೊದಲು ನೀನು ಬಾ ಹೇಳಿ. ನಿಹಾರಿಕಾ, ಬಾ, ಕೂತ್ಕೋ ಕೂತ್ಕೋ. ಕಾವ್ಯ ಅವರು ಈ ಮನೇಲೆ ಒಂದು ಪೋರ್ಷನಲ್ಲಿ ಇರ್ತಾರೆ. ನಡಿ. ಯಾರಾದ್ರೂ ಇದ್ದೀರಾ? ಯಾರು ಬೇಕು? ನಾವು ಕಾವ್ಯವರ ಅತ್ತೆ ಮಾವ. ಕಾವ್ಯನ ನೋಡೋದಕ್ಕೆ ಬಂದಿದ್ದೀವಿ. ಅತ್ತೆ ಮಾವ ಅಂತಿದ್ದೀರಾ? ನಿಮಗ್ ವಿಷಯ ಗೊತ್ತಿಲ್ವಾ? ಏನ್ರಿ, ಏನಾಯ್ತು? ಅವರು ಮನೆ ಖಾಲಿ ಮಾಡಿ ಹೊರಟೋದ್ರು. ಏನು? ಆದ್ರೆ ಅವ್ರು ಖಾಲಿ ಮಾಡ್ಕೊಂಡು ಹೋಗಿದ್ದೆ ಒಳ್ಳೇದಾಯ್ತು. ಅದೇನು ಹಾಗೆ ಮಾತಾಡ್ತಿದ್ದೀರಾ? ಏನು ನಡೀತು? ಹೊಸ ದಂಪತಿ ಮಧ್ಯೆ ಯಾವ ಸಂತೋಷ ನಮ್ಗೆ ಕಾಣಿಸ್ಲಿಲ್ಲ. ಆ ಹುಡುಗ ಯಾವಾಗ ಮನೆಗೆ ಬರ್ತಾನೋ ಯಾವಾಗ ಹೋಗ್ತಾನೋ ನಮಗೆ ಗೊತ್ತಾಗಲ್ಲ. ಆ ಹುಡುಗಿ ಒಬ್ಳೆ ಮನೇಲಿದ್ದು ಏನು ಮಾಡ್ತಾಳೋ ಅದು ಗೊತ್ತಿಲ್ಲ. ಅದಕ್ಕೆ ಪ್ರೀತಿಸಿ ಮದುವೆ ಮಾಡ್ಕೊಂಡು ಬಂದವ್ರಿಗೆ ಮನೆ ಬಾಡಿಗೆ ಕೊಡೋಕ್ಕೆ ಭಯ ಆಗುತ್ತೆ. ಅವರವರಲ್ಲೇ ಜಗಳ ಬಂದು ಯಾವಾಗ ಆತ್ಮಹತ್ಯೆ ಮಾಡ್ಕೋತಾರೋ ಅಂತ ಬಾಡಿಗೆ ಕೊಟ್ಟಿರೋರು ಯೋಚನೆ ಮಾಡ್ತಾ ಇರಬೇಕು. ಅವರು ಅಂಥವ್ರಲ್ಲ ರೀ, ತುಂಬಾ ಅನ್ಯೋನ್ಯವಾಗಿರ್ತಾರೆ. ನಮ್ಮ ಅನುಭವದಲ್ಲಿ ಆ ಥರ ದಂಪತಿಗಳನ್ನ ತುಂಬಾ ಜನ ನೋಡಿದೀವಮ್ಮ. ನೀನ್ ಬಂದು ಹೊಸದಾಗಿ ನಮ್ಗೆ ಹೇಳ್ಕೊಡೋದೇನು ಬೇಡಮ್ಮ. ಸರಿ, ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಏನಾದರೂ ಗೊತ್ತಾ? ಖಾಲಿ ಮಾಡ್ಕೊಂಡು ಹೋಗೋರು ಎಲ್ಲಿ ಹೋಗ್ತಾರೆ ಅಂತ ನಮ್ಗೆ ಹೇಳ್ತಾರೆ ಹೇಗೆ?
ಆದರೂ ಹಾಗೆ ಹೇಳ್ಕೊಳ್ಳೋ ಅಷ್ಟು ಸಲುಗೆ ಬರೋ ಮುಂಚೆನೆ ಅವ್ರು ಇಲ್ಲಿಂದ ಹೊರಟೋದ್ರು. ಇರೋದನ್ನ ಹೇಳ್ಬೇಕಂದ್ರೆ ನಮಗಂತೂ ಸ್ವಲ್ಪ ರಿಲೀಫ್ ಆಯ್ತು. ನಡಿ. ಮನೆ ಬಗ್ಗೆ ಯೋಚನೆ ಮಾಡ್ತಾ ಅವ್ರ ಬಗ್ಗೆ ನಾವು ಯೋಚನೆನೇ ಮಾಡಲಿಲ್ಲ. ಇಲ್ಲಿ ಇವ್ರ ಮಾತನ್ನು ಕೇಳಿಸ್ಕೊಂಡ್ಮೇಲೆ ನನಗೆ ಇನ್ನಷ್ಟು ಭಯ ಆಗ್ತಾ ಇದೆ. ಎಲ್ಲಿಗೆ ಹೋಗಿರ್ತಾರೆ, ಹೇಗೆ ತಿಳ್ಕೊಳ್ಳೋದು? ಒಂದ್ಸಲ ನಿನ್ನ ಫೋನ್ ಕೊಡು. ನೀನು ಪವನಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ, ನಾನು ಕಾವ್ಯಕ್ಕೆ ಫೋನ್ ಮಾಡಿದ್ರೆ ಹೋಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ಅವನಿ. ಅವ್ರ ಮದುವೆ ಮಾಡಿದ್ದು ನಾವು. ಅವರು ಲೈಫ್ ಲಾಂಗ್ ಸಂತೋಷವಾಗಿದ್ರೆ ನಮ್ಮನ್ನ ನಮ್ಮ ಮನೆಯವರು ಅಭಿನಂದಿಸ್ತಾ ಇರ್ತಾರೆ. ಅವ್ರು ಸರಿಯಾಗಿಲ್ಲ ಅಂದ್ರೆ ನಮ್ಮನ್ನ ನಿಂದಿಸ್ತಾರೆ. ಇವಾಗ ನಾವು ಮನೆಗೆ ಹೋಗಿದ ತಕ್ಷಣ ವಸಂತ ಅತ್ತಿಗೆ ಕಾವ್ಯ ಬಗ್ಗೆ ಕೇಳ್ತಾರೆ. ಈ ರೀತಿ ನಡೆದಿದೆ ಅಂತ ಹೇಳಿದ್ರೆ ಭಯ ಪಡ್ತಾರೆ. ಒಳ್ಳೇದು ಕೆಟ್ಟದು ಯೋಚನೆ ಮಾಡ್ದೇನೆ ನಮ್ಗೇನೋ ಒಂದಂತಾರೆ. ಅವನಿ, ಯಾಕೆ ಜಾಸ್ತಿ ಊಹಿಸ್ಕೋತಿದ್ಯಾ? ಇವ್ರು ಹೇಳಿದ್ದನ್ನ ನಾವು ಹೇಗೆ ನಂಬ್ತೀವಿ ಹೇಳು? ಕಾವ್ಯ ಪವನ್ ಮಧ್ಯೆ ಅನ್ಯೋನ್ಯತೆ ಇಲ್ಲ ಅಂತ ಹೇಗೆ ಅನುಮಾನಿಸ್ತೀಯಾ? ಅನುಮಾನಿಸ್ತೇನೆ ಇರೋದಕ್ಕಾಗತ್ತಾ ಬಾವಾ? ಪವನ್ಗೆ 10 ದಿನ ಲೀವ್ ಹಾಕ್ಬೇಕಾಗಿರೋ ಅವಶ್ಯಕತೆ ಏನ್ ಬಂದಿರತ್ತೆ? ಒಂದು ಶೆಲ್ಟರ್ ಏರ್ಪಾಡು ಮಾಡಿರೋ ನಿನ್ನ ಹತ್ರ ಕೂಡ ಮುಚ್ಚು ಮನೆ ಮಾಡೋ ಅವಶ್ಯಕತೆ ಏನಿದೆ? ಸಡನ್ ಆಗಿ ಖಾಲಿ ಮಾಡ್ಬೇಕಾಗಿರೋ ಕೆಲಸ ಏನಿದೆ? ಅವ್ರಿಗೆ ಈ ಊರಲ್ಲಿ ನಮ್ಮನ್ ಬಿಟ್ರೆ ಗೊತ್ತಿರೋರು ಯಾರಿದ್ದಾರೆ? ಇಷ್ಟೊತ್ತಿನ ತನಕ ಸ್ವಲ್ಪ ಧೈರ್ಯವಾಗಿ ಇದ್ದೆ ಆದ್ರೆ ಇವಾಗ ಇನ್ನೂ ಭಯ ಆಗ್ತಾ ಇದೆ ಬಾವಾ. ಅವನೇ, ದಯವಿಟ್ಟು ನೀನು ಜಾಸ್ತಿ ಊಹಿಸ್ಕೊಂಡು ಭಯ ಪಡಬೇಡ. ಮೊದಲು ನಾವು ಮನೆಗೆ ಹೋಗೋಣ ಬಾ. ನಿಮ್ಮ ಅತ್ತೆ ಮಾವನ ಹೆಸರೇನು? ಕುಮಾರ್ ಗಿರಿಜಾ. ನಡಿ. ಬೇಡ ನಿಹಾರಿಕಾ, ನಾನೇ ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಅಂದ್ಕೋತಾರೆ. ತವ್ರ ಮನೆಯವರು ಈ ಸಮಯದಲ್ಲಿ ಕೇಳಲಿಲ್ಲ ಅಂದ್ರೆ ಗಂಡನ ಮನೆಯವ್ರಿಗೆ ಹೆಣ್ಮಕ್ಳು ಕೇಳಾಗ್ಬಿಡ್ತಾರೆ. ನಾನಿರ್ಬೇಕಾದ್ರೆ ನೀನ್ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಾ. ಕುಮಾರ್ ಅವರೇ, ಗಿರಿಜಾ ಅವರೇ, ಹೊರಗಡೆ ಬನ್ನಿ. ಪವನ್, ಬೇಗ ಹೊರಗಡೆ ಬಾ. ತರಕಾರಿನ ತಗೊಂಡ್ ಬಾ ಅಂದ್ರೆ ಯಾರನ್ನೋ ಕರ್ಕೊಂಡ್ ಬಂದಿದ್ಯಲ್ಲ ಏನು? ಯಾರನ್ನೂ ಅಲ್ಲ, ವೇದವತಿಯವರ 2ನೇ ಸೊಸೆ ನಿಹಾರಿಕಾ. ಓ, ವೇದವತಿಯವರಂತ ಜಾತಕ ಹೊಂದಿರೋ ಸೊಸೆನಾ? ಹೌದು. ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಇಲ್ಲಿಗೆ ಬಂದಿರೋದನ್ನ ನೋಡಿದ್ರೆ ಅರ್ಥ ಆಗ್ತಿಲ್ವಾ? ನಮ್ ಸೊಸೆನೆ ನಮ್ ಮೇಲೆ ಚಾಡಿ ಹೇಳಿ ಕರ್ಕೊಂಡ್ ಬಂದಿದ್ದಾಳೆ. ನೀನೇ ಕರ್ಸಿದ್ಯಾ? ನಮ್ಮ ಮೇಲೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ಯಾ ಕಾವ್ಯ? ಅತ್ತೆ ನನಗೆ ದಾರಿಲಿ ಸಿಕ್ಕಿದ್ರು ಪವನ್. ಕಾಣಿಸ್ತಿದ್ದ ಹಾಗೆ ನಮ್ ಮೇಲೆ ಚಾಡಿ ಹೇಳ್ದೆ ಎಂತಾಯ್ತು? ನನ್ನ ನೋವನ್ನ ಹೇಳ್ಕೊಂಡೆ ಅಷ್ಟೇ. ಏನ್ ನೋವು ಕೊಟ್ಟಿದೀವಮ್ಮ ನಿನಗೆ? ಬೈದು ರಾದ್ಧಾಂತ ಮಾಡಿದೀವ? ಚಾವಟಿನಲ್ಲಿ ಹೊಡೆದಿದೀವ? ಇಲ್ಲ ಸೌಟ್ ಕಾಯಿಸಿ ನಿನ್ ಕೈ ಕಾಲಿಗೆ ಬರೆ ಹಾಕಿದೀವ? ನೀವ್ ಅಂಥ ಕೆಲಸ ಎಲ್ಲ ಮಾಡಿದ್ರೆ ಕೇಳೋದಕ್ಕೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಕಾವ್ಯನ್ಗೆ ನಾನಿದ್ದೀನಿ. ಏನ್ ಮಾಡ್ತೀಯಾ ಅಂತ? ಅತ್ತೆ ಯಜಮಾನಿಕೆನ ತುಂಬಾನೇ ತೋರಿಸ್ತಿದ್ದೀರಲ್ಲ. ಇಲ್ಲ ಅಂದ್ರೆ ಸೊಸೆನ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡು ಅಂತೀಯಾ ಏನೋ? ಅಂಥ ಅಗತ್ಯ ಏನೂ ಇಲ್ಲ. ಸೊಸೆನ ಸೊಸೆ ಹಾಗೆ ನೋಡಿದ್ರೆ ಸಾಕು. ಕಾವ್ಯ ಯಾವುದೋ ಸಾಧಾರಣ ಕುಟುಂಬದ ಹುಡುಗಿ ಅಲ್ಲ, ವೇದವತಿ ಅವರ ಮೊಮ್ಮಗಳು. ವೇದವತಿಯವರ ಮೊಮ್ಮಗಳು, ಸೀತಾರತ್ನ ಅವರ ಮೊಮ್ಮಗಳು, ಜಾನಕಿ ರಾಮಯ್ಯವರ ಮೊಮ್ಮಗಳು. ಯಾರಾದ್ರೆ ನಮ್ಗೇನ್ರಿ? ಏನ್ ಪವನ್ ಇದು? ನಿನ್ ಪೇರೆಂಟ್ಸ್ ಹೀಗೆ ಮಾತಾಡ್ತಿದಾರಲ್ಲ? ದುಡ್ಡುಗೋಸ್ಕರ ಕಾವ್ಯಕ್ಕೆ ತೊಂದರೆ ಕೊಡ್ತಿದ್ದಾರೆ. ನಿನ್ಗೇನು ಅನಿಸ್ತಾ ಇಲ್ವಾ? ಮಾರ್ಕೆಟಲ್ಲಿ ಹುಡುಗರಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಹಾ? ಏನೋ ನಮಗೆ ಬೇಕಾಗಿರೋಷ್ಟು ದುಡ್ಡು ತಗೊಂಡ್ ಬಾ ಅಂತ ಕೇಳಿದ್ವಿ, ಅದು ತಪ್ಪೇನಾ? ಅದೇನೋ ಲೋಕದಲ್ಲಿ ಎಲ್ಲೂ ನಡೆದಿರೋ ಘಟನೆ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕೆ?
ನಾವು ಕೇಳಿದ್ದು ಅವರ ಭವಿಷ್ಯಕ್ಕೋಸ್ಕರನೇ ಅಲ್ವಾ? ನಿಮ್ಮಂಥ ಅತ್ತೆ ಮಾವ ಇರೋದಕ್ಕೇನೆ ಭವಿಷ್ಯ ಶುರುವಾಗೋಕ್ಕೂ ಮುಂಚೆನೆ ತುಂಬಾ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ನೀವು ನಮಗ್ ಬುದ್ಧಿ ಹೇಳ್ಬೇಡಿ. ಮೊದ್ಲು ನೀವು ಹೊರಗಡೆ ಹೋಗಿ